Hi guys, welcome back to Amarapura Village Vlogs. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಏನಪ್ಪ ಈ ಕಾಯಿ ಅಂತ ನೋಡ್ತಾ ಇದ್ದೀರಾ? ಹಳ್ಳಿ ಜನಕ್ಕೆ ಆಲ್ಮೋಸ್ಟ್ ಇದು ಈ ಯಾವ ಹಣ್ಣು ಅಂತ ಗೊತ್ತಿರುತ್ತೆ. ನಾವು ಇದನ್ನ ಬ್ಯಾಲ್ದ ಹಣ್ಣು ಅಂತೀವಿ, ಒಬ್ಬೊಬ್ಬರು ಬೆಲ್ಲದ ಹಣ್ಣು ಅಂತಾರೆ. ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಕರೀತಾರೆ. ಈ ಹಣ್ಣಿಂದ ತುಂಬ ಬೆನಿಫಿಟ್ಸ್ ಇದೆ. ಅದು ತುಂಬ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಈ ಹಣ್ಣು. ಹೆಣ್ಮಕ್ಳಿಗೆ ಏನಪ್ಪ ಬೆನಿಫಿಟ್ಸ್ ಇದೆ ಈ ಹಣ್ಣು ತಿನ್ನೋದ್ರಿಂದ ಅಂದರೆ ಬೆಲ್ಲ ಹಾಕ್ಬಿಟ್ಟು ತಿನ್ನಬೇಕು, ಕಿವುಚ್ಬಿಟ್ಟು ಚೆನ್ನಾಗಿ. ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನೀವು. ಹೆಣ್ಮಕ್ಳಿಗೆ ಗರ್ಭಕೋಶ ತುಂಬ ಒಳ್ಳೆಯದು. ಯಾರ್ಯಾರಿಗೆ ಮಕ್ಕಳು ಆಗಿಲ್ವೋ ಅವ್ರಿಗೆ ತುಂಬ ಒಳ್ಳೆಯದು ಗರ್ಭಕೋಶಕ್ಕೆ. ವೀಕ್ಲಿಗೆ 2 ಟೈಮ್ಸು ಇಲ್ಲ 3 ಟೈಮ್ಸ್ ತಿಂದರೆ ತುಂಬ ಒಳ್ಳೆಯದು ಗರ್ಭಕೋಶಕ್ಕೆ. ಬಾಣ್ತಿ ಅವರಿಗೆ ಹಾಲು ಉತ್ಪತ್ತಿನೇ ಆಗುತ್ತೆ ಇದು ತಿಂದರೆ, ಬ್ಯಾಳ್ದನ್ ತಿಂದರೆ. ಮೋಷನ್ ಯಾರಿಗೆ ಜಾಸ್ತಿ ಹೋಗ್ತಿದೆಯೋ ಅವ್ರಿಗೆ ಬ್ಯಾಳ್ದನ್ ತಿಂದರೆ ಇನ್ನೂ ತುಂಬ ಒಳ್ಳೆಯದು. ಅವ್ರಿಗೂ ಮೋಷನ್ ಕಂಟ್ರೋಲ್ ಆಗುತ್ತೆ. ಯಾರಿಗೆ ಡೈಜೆಷನ್ ಆಗಿಲ್ವೋ ಅವರಿಗೆ ಈ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಈ ಹಣ್ಣು ಅವ್ರಿಗೆ ಡೈಜೆಷನ್ ಆಗುತ್ತೆ. ಕಿಡ್ನಿ, ಲಿವರು ಎಲ್ಲ ತುಂಬ ಒಳ್ಳೆಯದು ಈ ಹಣ್ಣು. ಹಳ್ಳೀಲಿ ಇರೋವಂತೂ ಈ ಹಣ್ಣು ಸಿಗುತ್ತೆ, ತಿನ್ಬೋದು. ಅದು ಬೇಸಿಗೆ ಕಾಲದಲ್ಲೇ ಈ ಹಣ್ಣು ಜಾಸ್ತಿ ಸಿಗೋದು. ಸಿಟಿ ಕಡೆ ಇರೋರ್ಗು ಈ ಹಣ್ಣು ಸಿಗುತ್ತೆ ಮಾರ್ಕೆಟ್ ಸೈಡಲ್ಲೂ. ತೊಗೊಬಂದು ಮಾಡ್ಕೊಂಡು ತಿನ್ನಿ. ಈ ಹಣ್ಣು ದೇವರು ಕೊಟ್ಟ ಹಣ್ಣು ಅಂತಲೇ ಹೇಳ್ಬೋದು, ತುಂಬ ಒಳ್ಳೆಯದು. ಈ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ವೀಡಿಯೋನ ಮೊದಲನೇ ಸಾರಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೀವು ಒಂದು ಟೈಮ್ ತಿಂದು ನೋಡಿ ಈ ಹಣ್ಣು ಜ್ಯೂಸ್ ಮಾಡಿಕೊಂಡು, ಇಲ್ಲಾಂದರೆ ಏನೇನಾದರೂ ಕಿವುಚ್ಕೊಂಡು ತಿಂದುಬಿಟ್ರು ನೋಡಿ, ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಂಗ್ನಗ್ತರೆ ಹೆಂಗೆ? ರಾತ್ರಿ ಎಲ್ಲ ಅಳ್ತೀಯಮ್ಮ. ನೋಡು ಸಾಕಾಯ್ತು ಆಗಡಿ. ಬಟ್ಟೆ ಒಂದು ಎತ್ಕೊಂತೀಯಲ್ಲ. ಬುರು ತಾತ ಎಲ್ಲೋಗಿದ್ದಮ್ಮ? ಅಮ್ಮ ನೋಡು ಎಂಜಾಯ್ ಮಾಡೋದು. ಛೀ ಗೊಬ್ಬಿ. ಅಮ್ಮ ತಾತ ಎಲ್ಗೋಗಿದ್ದೆ? ತಾತ ಎಲ್ಗೋಗಿದ್ದೆ? ಬುರ್ರೋಗೈತಾ? ಛೀ ನಗು ಯಾಕಾಗ ನೋಡ್ತಿದ್ಯಾ? ಛೀ ಛೀ ಕಳ್ಳಿ, ಛೀ ಕಳ್ಳಿ. ಅಮ್ಮಮ್ಮ ಬುರ್ಬುರು ಕಷ್ಟ ಅವಳಿಗೆ. ಇದು ಯಾಕಂದ್ರೆ ಹೇಳ್ಕೊಟ್ಟು ಅನ್ನಂಗೆ ಆಯ್ತು ಇವಾಗ. ಸಾಕು ಬಾ, ಮತ್ತೆ ಹೆಂಕಲಾಗಲ್ಲ. ಏನಿಂದು ಅವಾಜು? ಬಚ್ಚ ಮಚ್ಚ ಬಾಯ್ ಬಾಯ್ ಕಡೆ ಬಾ, ನನ್ನ ಕಡೆ ಬಾಯ್ನ ಬಾಯ್ಲಮ್ಮು, ನನ್ನ ಕಡೆ ಬಾ. ರೋಲಿಂಗ್ ಆಗ್ತಾಳೆ ಅವಳು. ರೋಲಿಂಗ್ ತಿರುಗು ಬಾ. ಬಾಯ್ತ ಬಾ ಮಗ ನೋಡ್ಸಿ ಬಾ. ಬಾರೇ ಬಚ್ಚ ಬಾ, ಮುಖ ನೋಡು. ಅವಳಿಗೆ ಎದ್ದು ಕುತ್ಕೋಬೇಕು ಅನ್ನಂಗೆ ಅವಳಿಗೆ ಆಸೆ. ನಿನಗೆ ಇನ್ನೂ ಎದ್ದಳಕ್ಕಾಗಲ್ಲ. ಸುಮ್ಮನೆ ಇರು. ವಿಡಿಯೋ ಮಾಡ್ತಿದ್ದೀನಿ, ಎದ್ದು ಈಗ ಬರೋಂಗೆ ಬರ್ತಾಳೆ. ಎದ್ದು ಕುತ್ಕೊಬಿಡ್ತಾಳೆ. ಅಲ್ಲೇನೆ ಕುತ್ಕೊ ಇವಾಗ. ಎದ್ದಾಳೆ ಇವಾಗ. ಅದ ಪುರ್ಕದ್ಲಮ್ಮ ಕಾಕ ಮಾಡಲ್ಲ ನೋಡಮ್ಮ ತಾಯಿ. ಬರಮ್ಮ.
ಇವಳನ್ನ ಬಿಟ್ಟು ಎಲ್ಲೂ ಹೋಗೋಕ್ಕಾಗಿಲ್ಲ. ಹಿಂಗೆ ನೀರು ಕುಡಿಯೋಕ್ಕೆ ಸಮೇತನೂ ಅಡುಗೆ ಮನೆಗೆ ಹೋಗೋಕ್ಕಿಲ್ಲ. ಅವಳ ಮಗಳಿಗೆ ಇರಬೇಕು ಗೊತ್ತಾ. ಹಿಂಗೆ ಹೋಗೋಕ್ಕಿಲ್ಲ ಆವಾಗಲೇ ಮಗಳಿಗೆ ತಿರ್ಕೊಬಿಟ್ಟು ಬಕ್ಬರೆ ಆಗಿಬಿಡ್ತಾಳೆ. ಸೊ ಹಂಗಾಗಿ ಅವಳ ಹತ್ರನೇ ಇರ್ಬೇಕು ನಾವು. ನಾನೇನು ಮಾಡೋಣ, ನಾನು ವೀಡಿಯೋ ಮಾಡ್ಬೇಕಾದ್ರೇ ಅವಳು ಬಾತ್ರೂಮ್ ಮಾಡ್ತಾಳೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಸಹಜ, ಎಲ್ಲರೂ ಮಾಡ್ತಾರೆ, ದೊಡ್ಡವರು ಮಾಡ್ತಾರೆ, ಎಲ್ಲರಿಗೂ ಕಂಪಲ್ಸರಿ ಮಾಡಲೇಬೇಕು. ಇಲ್ಲಾಂದರೆ ಅವ್ರು ಮನುಷ್ಯರಲ್ಲ, ಅವ್ರು ಸತ್ತೋಗ್ತಾರೆ. ಇಲ್ಲಾಂದರೆ ಬಾತ್ರೂಮ್ ಮಾಡಲಿಲ್ಲ ಅಂದರೆ. ಬಿಡು ಬಳೆ ಬಿಡು. ಯಪ್ಪ ಈ ಬಿಳೆ ಎಷ್ಟು ಗಟ್ಟಿ ಅಂದರೆ. ಓನಮ್ಮ ಪುರ್ 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 ಪುರ್. ನೀ ಬಿಡು. ಸೌಂಡ್ ಎಲ್ಲಾಗುತ್ತೋ ಅಲ್ಲೇ ನೋಡ್ತಾಳಮ್ಮ ಅವಳು. ಹುಷಾರಿಲ್ಲ ಅಂತೀಯಲ್ಲಮ್ಮ, ಕೆಲಸ ಮಾಡ್ತೀಯಾ? ಹಾಂ ಅದು ಅಲ್ಲಿ ಸೌಂಡು ಬರ್ತದು. ಹಾಂ ಓನು ಪಂಗು ಬಾ ಬಾ ಬಾಮ್ಮ ಹೋಗ್ಬಿಟ್ಟವ. ಮೂಗಳೆಲ್ಲ ಆಗ್ತಾವಪ್ಪ, ಅನ್ನಂಗೆ ಆಗಿತ್ತಲ್ಲ. ಮೂಗು 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 ಇಲ್ಲ. ಕೈ ಎಳ್ಕೊಂಬರಲ್ವ ನಿಂಗೆ ಆ ಕಡೆಗೇನೆ? ಹಂಗೆ ಎದ್ಬೇಕು, ಹಂಗೆ ಎದ್ಬಿಟ್ಟು ನೀ ಎಳ್ಕೊಬೇಕು ಅವಳು ಕೈ ಆ ಕಡೆಗೆ. ಬಟ್ಟೆ ಹಿಡ್ಕೊಂತೀಯ ಮಗಳೇ ನೀನು, ಬಟ್ಟೆ ಹಿಡ್ಕೊಂತೀಯ. ಹಾಕ್ತಾಳೆ. ಆ ಕೈ ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ಳಿಗೆ. ಆ ಕೈ ಈ ಕಡೆಗೆ ಬರಬೇಕು. ಹೆಲ್ಪ್ ಮಾಡಮ್ಮ ಸ್ವಲ್ಪ ಪಾಪ. ಹಂಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಕ್ಕಳಿಗೆ ಚೆನ್ನಾಗಿ ರೋಲಿಂಗ್ ಚೆನ್ನಾಗಿ ಆಗ್ತವೆ. ಪ್ರಯತ್ನ ಪಡ್ತಾಳೆ. ಹೊಟ್ಟೆ ಮುಂದಕ್ಕೆ ಬರಲ್ವಾ? ಏನಾಗಲ್ವಾ ಇವಾಗ? ಏನಾಗಲ್ಲ. ಹೊಟ್ಟೆ ಆದರೆ ಏನು ನೋವಲ್ವಲ್ಲ ಹೊಟ್ಟೆನು? ಅಮ್ಮಮ್ಮ ಅಷ್ಟೇ ತಿರುಗ್ತಾಳೆ. ಚಿಕ್ಕೊಳ್ಳಲ್ಲ ನೀನು. 5 ತಿಂಗಳು 5 ತಿಂಗಳು. ಹಾಂ ನಾನು ಮತ್ತೆ ಅವಳಾಗ ಅದೊಂದು ಆಟ ಆಗೈತೆ ಅವಾಗ ಅವಳಿಗೆ. ಬಾ ನೋಡಜ್ಜಿ, ಅದೊಂದು ಆಟ ಆಗೈತೆ ಅವಳಿಗೆ ಇವಾಗ. ಆಟ ಆಗೈತಿ ಇವಾಗ. ಇಡ್ಲಿ ಕೈ ತಕ್ಕ ನೀನು, ತಕ್ಕ ಕೈನ, ಕೈ ತಕ್ಕ ನೀನು ತಕ್ಕ ಕೈನ. ಸಾಧನೆ ಮಾಡು. ಹಂಗೆ ಬರಬೇಕು. ಕೈ ತಗೊಂಡು ಸಾಕು ಬರ್ತಾಳೆ. ಕೈ ಮುಂದಕ್ಕೆ ಇಕ್ಕಮ್ಮ, ಆ ಕಡೆನ ಹಂಗೆ ಇದನ್ನು ಮುಂದಕ್ಕೆ ಇಕ್ಕಮ್ಮ. ಹಂಗೆ ಎಲ್ಲಿ ಕುಟ್ಕೊಂತಾಳಪ್ಪ ಅನ್ನಕಾಗೈತೆ. ಚಾಕು ಅದೇ ಸಂಪತ್ತಾಗಿದೆ ನಮಗೆ. ಹುಚ್ಚೋಯ್ದಾಳೆ ನೋಡ. ಏನಮ್ಮ ಹುಚ್ಚೆ ಒಯ್ದೆ? ಹುಚ್ಚೆ ಇವಾಗ ಚಡ್ಡಿ ಕಿತ್ತಲಮ್ಮ. ಹಿಂಗೆ ನೋಡ್ತಾಳ, ಏನೋ ಮಾಡ್ತಾಳಮ್ಮಯ್ಯ. ಆಗ ಅದೇ ಒಂದು ಆಟ. ಬಕ್ಬಲ್ಲ ಬಿದ್ದ ಹೋಯ್ಕೊಂಡವಳೆ. ಮುಂಜಾನೆ ಅಂದೈತಿ. ಏನು ಆತು ಯಾವತ್ತಲ್ಲ ಬಿಚ್ಚಬೇಕು ಇವಾಗ. ಅದು ಎಷ್ಟು ವರ್ಷದ್ದು ಅದು ಮನೆ? ಎಷ್ಟು ವರ್ಷದ? 100 ವರ್ಷ ಆಗೈತಾ?
ಹಾಗೆ 100 ವರ್ಷ ಮೇಲೆ ಆಗೈತಿ. ಎಷ್ಟು ವರ್ಷ ಆಯ್ತು ನೀವು ಹೋಗಿ? 3 ವರ್ಷ ಮೇಲೆ. ನೀವು ಮದುವೆಯಿಂದ ಇಲ್ಲೇ ಇದ್ದೀರಲ್ಲೇ? ನೀನ್ ಮದುವೆ ಆದ್ರಿಂದ ಅದೇ ಮನೆಗೆ ಇದ್ದೀರಾ? ಎಲ್ಲ ಊರಾಗಿತ್ತು ನಮ್ಮ ಮನೆ. ಊರಾಗಿತ್ತ? ಶಿವಣ್ಣ 3 ತಿಂಗಳು ಮನೆಗೆ ಹೋದಾಗ ಆ ಮನೆ ತಗೊಂಡ್ರ ದುಡ್ಡಿಗೆ? ಕುರುಬುರ್ದಾಗ ಎಷ್ಟು ದುಡ್ಡು ಕೊಟ್ಟಿದ್ರಿ? 3,000. 3,000 ಅಂತೆ. ನೋಡಮ್ಮ 3,000 ಕೊಟ್ಟು ತಗೊಂಡಿದ್ರಿ. ಜಾಗ 3 ಲಕ್ಷ ಅವಾಗ. ಅದೇ ಮನೆ ಮನೆ ಜಾಗ ಎಲ್ಲ ಸೇರಿ ಜಾಗ ಎಲ್ಲ ಐತಿ. ಹಿಂದ್ಗಡೆ ಜಾಗ ಐತೆ. ಹಿಂದ್ಗಡೆ ಜಾಗ ಅದು ನಾವು ಬಾಕಲು ತೆಗಿಬಾರ್ದು ಇರ್ಲಿಲ್ಲ. ಇವ್ರದಲ್ಲ ಬೇರೆ ಅದು. ನಾವು ಬಾಕಲು ತೆಗಿಕೊಂಡು ಹಾಕ್ಲಕ್ಕೆ ಹುಳ ಇಕ್ಕಿದ್ರೆ ಗಾಳಿ ಬರಲ್ಲ ಅಂತ ಬಾಕಲು ತೆಗ್ಕೊಂಡು. ಹಾರ ನೀನು, ಹಾರಮ್ಮ ನೀನು. ಕಾಲು ಒಂದು ಮೇಕೊಂದು ಹಾಕೋ ಕಾಲು ಜಲ್ ಸೋರ್ತೈತೆ ಹಂಗೇನೆ. ಬಾ ಹಂಗೆ ಬಾ. ಹಾಯ್ ಸುಖ ಕುತ್ಕೊಬಿಟ್ಲಮ್ಮ. ಕೆಳಗಡೆ ಸಿಕ್ಕಿದ ಸಾಕೆತ್ತ ತಿನ್ಬಿಡ ನಮಗೆ ಆಯ್ತು ಅವ್ರಿಗೆ. ಅಲ್ಲೇ ದೂರ ಆಡ್ತಾವೆ ಯಾಡಮ್ಮ, ಅಲ್ಲೇ ಉಳ್ಳಾಕ ಹೇಳ್ತೀನಿ. ಹೆಂಗ ಯಾಕೋ ಸುಮ್ಮನೆ ನೋಡಪ್ಪ, ನೋಡ್ತಾಳೆ ಇನ್ನು ಮಕ್ಕ ನೋಡ್ತಾಳೆ. ಯಾಕೆ ಇವತ್ತು ಯಾರು ಇವರು ಅಂತ ನೋಡ್ತಾವಳೆ. ಅಪ್ಪೋ ಮರ್ತೋಗ್ತಾಳೆ ನಿನ್ನ ಮರ್ತೋಗ್ತಾಳ. ತಾತ ಎಲೆ ಯಾಕ ನೋಡ್ತಾಳಮ್ಮ, ಮಕ್ಕ ನೋಡ್ತಾವಳೆ. ಇಲ್ಲ ಹೇಳು, ಜಲ್ ತೊಟ್ಟಿರ್ತಿತ್ತು ಹಂಗೇನೆ. ಈಗ ಚಟ್ನಿ ಕೂತ್ಕೊಳಪ್ಪ. ಹಂಗ ಇದೇ ಅವಳಿಗೆ ಫೇವ್ರೇಟ್ ಜಾಗ, ಹೊಟ್ಟೆ ಹೊತ್ಕೊಂಡು ಕುತ್ಕೊಂಬೋದು. ಅಮ್ಮೋ ಡಿ 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 ಆರ ಕೊಡ್ತಂದ್ರಿಂದ ವಿಡಿಯೋ ಮಾಡ್ತಾರೆ ನೋಡಿ. ವಿಡಿಯೋ ಅಪ್ಪ ರೋಲಿಂಗ್ ಆದ್ಲು ಅವಳು. ಬಪ್ಪರ್ ಆದ್ಲು. ಹೆಂಗೇನು ಜಲ್ ಸೋಸೈತೆ ಹಂಗೇನೆ. ಹೋಗ್ ತಾತ ಬಿಯ್ಯಮ್ಲೋಗ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್, ಸಿ ಯು.